ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ. ಇದು ಒಂದು ನಾರ್ಮಲ್ ಸಿಂಪಲ್ ಡೇ ವ್ಲಾಗ್. ಇದರಲ್ಲಿ ನಾನು ಉಪ್ಪಿನಕಾಯಿಗೆ ಹೇಗೆ ಮಸಾಲ ರುಬ್ಬೋದು ಮತ್ತು ಈರುಳ್ಳಿಯಿಂದ ಬಜ್ಜಿ ಹಾಗೆ ಹೆಸರು ಕಾಳಿಂದ ಸಾಂಬಾರು ಮಾಡೋ ಸಿಂಪಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ಬ್ರೇಕ್ಫಾಸ್ಟ್ಗೆ ನಾನು ಚಪಾತಿ ಮತ್ತು ಬೀಟ್ರೂಟಿಂದ ಗ್ರೇವಿ ಮಾಡ್ಕೊಂಡಿದ್ದೆ. ಆ ರೆಸಿಪಿಯನ್ನು ನಾನು ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಮತ್ತು 11 o'clock ಹಂಗೆ ನಾನು ಇಡ್ಲಿಗೆ ಇಲ್ಲಿ ನೆನೆ ಹಾಕ್ತಿದ್ದೀನಿ. ನಾಳೆ ಮಾರ್ನಿಂಗ್ ಇಡ್ಲಿನೇ ಬ್ರೇಕ್ಫಾಸ್ಟಾಗಿ ಮಾಡ್ಕೊಳ್ಳೋಣ ಅಂತ. ನಾನು ಇಡ್ಲಿಗೆ ಇದು ಪರ್ಫೆಕ್ಟಾಗಿ ಇಡ್ಲಿ ಮಾಡೋ ವಿಧಾನ. ಅಂದರೆ ಇಲ್ಲಿ ನಾವು ನಾರ್ಮಲಾಗಿ ನಮ್ಮಮ್ಮ ಅಜ್ಜಿ ಎಲ್ಲ ಹೇಗೆ ಮಾಡ್ತಿದ್ರು ಆ ಸಾಂಪ್ರದಾಯಿಕ ವಿಧಾನ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ 2 ಗ್ಲಾಸಷ್ಟು ಅಕ್ಕಿನ, ಇದಕ್ಕೆ ಬರೀ ಕುದಿಸಿದ ಅಕ್ಕಿ ಮಾತ್ರ ತೊಗೊಂಡಿರೋದು. 2 ಗ್ಲಾಸಷ್ಟು ಕುದಿಸಿರೋ ಅಕ್ಕಿನ ತೊಗೊಂಡಿದ್ದೀನಿ. ನಂತರ ಒಂದು ಅರ್ಧಕ್ಕಿಂತ ಕಡಿಮೆ ಅಷ್ಟು ಸಿಪ್ಪೆ ಉದ್ದಿನಬೇಳೆ, ಅಂಗಡಿ ಉದ್ದಿನಬೇಳೆ ಆದರೆ ಅರ್ಧ ಗ್ಲಾಸಷ್ಟು ಕರೆಕ್ಟಾಗಿ ಹಾಕ್ಕೊಳ್ಳಿ. ನಂತರ ನಾನು 1 ಟೀ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಕೆಲವು ಕಡೆ ಮೆಂತ್ಯ ಹಾಕಲ್ಲ, ನಾನು ನೋಡಿದ್ದೀನಿ. ಆದರೆ ನಮ್ಮ ಕಡೆ ಮೆಂತ್ಯ ಮಸ್ಟ್ ಆ್ಯಂಡ್ ಶುಡ್ ದೋಸೆ ಅಥವಾ ಇಡ್ಲಿ ಎರಡಕ್ಕೂ ಹಾಕ್ತಾರೆ. ಇದೆಲ್ಲ ಒಂದು 5 ಅವರ್ ಅಥವಾ 6 ಅವರ್ ನೆಂದರೆ ಸಾಕಾಗುತ್ತೆ. ಒಂದು 5 to 6 ಅವರ್ಸಲ್ಲಿ ಇದು ಕಂಪ್ಲೀಟಾಗಿ ನೆಂದೋಗಿಬಿಡುತ್ತೆ. ಜಾಸ್ತಿ ನೆಂದರೆ ನೀಟಾಗಿ ಬೈಂಡಿಂಗ್ ಆಗೋಲ್ಲ, ಅಂದರೆ ಸರಿ ಬರೋದು ಅಂತ ಹೇಳ್ತಾರಲ್ವ, ಅದು ಬರಲ್ಲ. ನಂತರ ನಾನಿಲ್ಲಿ ಹೆಸರು ಕಾಳು ಸಾಂಬಾರಿಗೆ 12:30ಗೆಲ್ಲ ಮಾಡೋಕ್ಕೆ ಶುರು ಮಾಡಿದೆ. ಮೊದಲು ನಾನು ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನು ಇಲ್ಲಿ ತೊಗೊಂಡು ಕುಕ್ಕರಲ್ಲೇ ಫ್ರೈ ಮಾಡ್ಕೊಳ್ತಿದ್ದೀನಿ. ಕುಕ್ಕರ್ ಹೆವಿ ಬಾಟಮ್ ಅಲ್ವಾ, ಸೊ ಕುಕ್ಕರಲ್ಲೇ ಫ್ರೈ ಮಾಡಿಕೊಂಡ್ರೆ ಈವನಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ಕುಕ್ಕರಲ್ಲೇ ಮೊದಲು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನಂತರ ಇದನ್ನು ಒಂದು 2-3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಂಡಾದಮೇಲೆ ಅರ್ಧ ಕಪ್ ಹೆಸರು ಕಾಳಿಗೆ ನಾನು ಇಲ್ಲಿ 2-2.5 ಕಪ್ಪಷ್ಟು ನೀರನ್ನು ಹಾಕಿ ಆದಮೇಲೆ ಒಂದು 2-3 ಬೀನ್ಸ್, ಕ್ಯಾರೆಟ್ ಹಾಗೂ ದಪ್ಪ ಹಲಸಂದೆ ಕಾಳು, ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಹಾಕ್ಕೊಂಡು ಇಲ್ಲಿ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ 1 ಅಥವಾ 2 ವಿಷಲ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹೆಸರು ಕಾಳು ಅಂಗಡಿದಾದರೆ ನೀವು 2 ವಿಷಲ್ ಮಾಡ್ಕೊಳ್ಬೋದು. ಕುಕ್ಕರನ್ನು ನಾನಿಲ್ಲಿ ಒಲೆ ಮೇಲೆ ಇಟ್ಟು ಉಪ್ಪಿನಕಾಯಿಗೆ ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು 1 ಟೀ ಸ್ಪೂನಷ್ಟು ಮೆಂತ್ಯ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡನ್ನೂ ನಾನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಇದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಮತ್ತು ಬೈಂಡಿಂಗ್ ಕೂಡ ಆಗುತ್ತೆ. ನಾವು ತುಂಬ ದಿನ ಇಟ್ಕೊಳ್ಳೋದಲ್ವ, ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ನಾನು 1-2 ಹಿಡಿಯಷ್ಟು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮತ್ತು ನಿಮಗೆ ಕಲರ್ ಏನಾದರೂ ಜಾಸ್ತಿ ಕಲರ್ ಬರಬೇಕು ಅಂತ ಇದ್ದರೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5-6 ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. 1 ಹಿಡಿಯಷ್ಟು ಕರಿಬೇವು, 1 ದಪ್ಪ ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ದೆ ಹಾಗೇ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಏನಾದರೂ ಗರಿಯಾಗಿರೋ ಒಣಮೆಣಸಿನ್ಕಾಯಿ ಅನ್ನೋದಾದರೆ ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಸ್ವಲ್ಪ ಮೆತ್ತೆ ಆಗಿಬಿಟ್ಟಿತ್ತು, ಆ ಕಾರಣಕ್ಕೆ ನಾನು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇವಾಗ ಅದು ಆರಿದ ಮೇಲೆ ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ದೊಡ್ಡ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾವು ಸ್ವಲ್ಪನೇ ನೀರನ್ನು ಹಾಕ್ತಾ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ಪೂರ್ತಿಯಾಗಿ ಫ್ರೈ ಸ್ವಲ್ಪ ಜನ ನೀರಲ್ಲಿ ನೆನೆಸಿ ಮಾಡ್ತಾರೆ, ಬಟ್ ಅದನ್ನು ತುಂಬ ದಿನ ನಾವು ಪ್ರಿಸರ್ವ್ ಮಾಡೋಕ್ಕಾಗಲ್ಲ. ಮೆಣಸಿನ್ಕಾಯಿನ ಯಾವುದೇ ಕಾರಣಕ್ಕೂ ನೀರಲ್ಲಿ ನೆನೆ ಹಾಕಬಾರ್ದು. ಈ ಥರ ಕ್ರಿಸ್ಪಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಕೇವಲ ಇಷ್ಟೇ ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ಮಿಕ್ಸಿ ಜಾರ್ಗೆ ಆರಿದ ಮೇಲೆ ಹಾಕಿ ತರಿಯಾಗಿ ಸ್ವಲ್ಪನೇ ಮೊದಲು ನಾನು ಡ್ರೈಯಾಗಿ ಪೌಡರ್ ಮಾಡ್ಕೊಳ್ತೀನಿ. ನಂತರ ಅದನ್ನು ತರಿಯಾಗಿ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಅವಶ್ಯಕತೆಗೆ, ಅಂದರೆ ಗಟ್ಟಿಯಾಗಿ ಇದು ತರಿಯಾಗಿ ಪುಡಿಯಾಗಬೇಕು ಅಲ್ಲಿವರೆಗೂ ನಾನು ರುಬ್ಕೊಳ್ತೀನಿ. ಒಳಕಲ್ಲಲ್ಲಿ ರುಬ್ಬೋದಾದರೆ ತುಂಬ ನುಣ್ಣಗೆ ರುಬ್ಬಿದ್ರೆ ಚೆನ್ನಾಗಿರುತ್ತೆ, ಬಟ್ ಮಿಕ್ಸಿ ಜಾರಲ್ಲಿ ಅಷ್ಟೊಂದು ನುಣುಪಾಗಿ ಆಗಲ್ಲ. ಕೆಲವೊಂದು ಸಾಮಗ್ರಿಗಳೆಲ್ಲ ಪೂರ್ತಿ ನುಣುಪಾಗಿಬಿಡುತ್ತೆ, ಕೆಲವೊಂದೆಲ್ಲ ತರಿಯಾಗಿ ಉಳ್ಕೊಬಿಡುತ್ತೆ. ಆ ಕಾರಣಕ್ಕೆ ನಾವು ಎಲ್ಲವನ್ನು ಈವನಾಗಿ ಸ್ವಲ್ಪನೇ ಪಲ್ಸ್ ಮೋಡಲ್ಲಿ ಸ್ವಲ್ಪನೇ ನೀರನ್ನು ಹಾಕ್ತಾ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೀಡಿಯಮ್ ಮಿಕ್ಸಿ ಜಾರಲ್ಲಿ ಪೂರ್ತಿ ಆಗುವಷ್ಟು ನಾವು ಮಸಾಲೆನ ಹಾಕಿದ್ವಿ. ನೋಡಿ ಅದು ಎಷ್ಟೊಂದಾಗಿದೆ ಅಂತ, 1/4 ಭಾಗ ಕೂಡ ಆಗಿಲ್ಲ, ಅಷ್ಟು ತರಿಯಾಗಿ ಆಗಿದೆ. ಈ ಹಂತದಲ್ಲಿ ನಾನು ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ನಿಂಬುಗೂ ಕೂಡ ಉಪ್ಪನ್ನು ಕಟ್ ಮಾಡಿ ಹಾಕಬೇಕಾದ್ರೆ ಕೂಡ ಉಪ್ಪನ್ನು ಹಾಕಿದ್ವಿ. ಅದನ್ನು ನೋಡಿಕೊಂಡು ಇಲ್ಲಿ ಸ್ವಲ್ಪ ಉಪ್ಪನ್ನು ಮಸಾಲೆಗೆ ಹಾಕ್ಕೊಳ್ಬೇಕಾಗತ್ತೆ. ಮತ್ತು ಮೆಣಸಿನ್ಕಾಯಿ ಖಾರ ತಗ್ಗಬೇಕು ಅಂದರೆ ಒಣಮೆಣಸಿನ್ಕಾಯಿ ಖಾರ ತಗ್ಗಬೇಕು ಅಂದರೆ ಉಪ್ಪನ್ನು ಹಾಕ್ಕೊಳ್ಬೇಕು, ಆವಾಗ ಚೆನ್ನಾಗಿರುತ್ತೆ.
ಅದು ನೋಡಿ ಪೂರ್ತಿ ಪುಡಿ ಪುಡಿ ಆದಮೇಲೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಇದುವರೆಗೂ ನಾನು ನೀರನ್ನು ಆ್ಯಡ್ ಮಾಡಿಲ್ಲ. ಸ್ವಲ್ಪ ಸ್ವಲ್ಪನೇ, ಅಂದರೆ ಇಷ್ಟೊಂದೆಲ್ಲ ಮಸಾಲೆ ರುಬ್ಬೋದಕ್ಕೆ 25 ನಿಂಬೆಹಣ್ಣಿಂದ ಉಪ್ಪಿನಕಾಯಿ ಹಾಕೋದಕ್ಕೆ ನಾವು 2 ಹಿಡಿಯಷ್ಟು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ. 1 ಹಿಡಿಯಷ್ಟು ಕರಿಬೇವು, 1 ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಮೆಂತ್ಯ ಹಾಗೂ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ನಾವಿಲ್ಲಿ ಸ್ವಲ್ಪ ಬೆಚ್ಚಗೆ ಫ್ರೈ ಮಾಡ್ಕೊಳ್ತಾ ಇದ್ವಿ. 25 ನಿಂಬೆಹಣ್ಣಿಗೆ ಇಷ್ಟೊಂದು ಸಾಕಾಗುತ್ತೆ. ಈ ಸೈಜು ನೀವು ಯಾವ ಸೈಜ್ ಬೇಕಾಗುತ್ತೆ ಆ ಸೈಜ್ ಕಟ್ ಮಾಡಿಕೊಂಡು 2.5 ಹಿಡಿಯಷ್ಟು, ಅಂದರೆ ಆಲ್ಮೋಸ್ಟ್ 1.5 ಕಪ್ಪಷ್ಟು ನೀವು ಉಪ್ಪನ್ನು ಹಾಕಿ ನಿಂಬೆಹಣ್ಣನ್ನು ನೆನೆ ಹಾಕಿದರೆ ಈ ಮಸಾಲೆ ಸಾಕಾಗುತ್ತೆ. ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ಗಿಂತ ಜಾಸ್ತಿಯಾಗಿ ಉಪ್ಪನ್ನು ಹಾಕ್ಕೊಂಡಿದ್ವಿ, ಅಂದರೆ ಒಂದು 2 ಟೀ ಸ್ಪೂನಷ್ಟು ಉಪ್ಪನ್ನು ನಾವು ಇದಕ್ಕೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀವಿ. ನೀರನ್ನು ನಾವು ಇಷ್ಟೊಂದು ಮಸಾಲೆ ರುಬ್ಬೋದಕ್ಕೆ ನಾವು ನೀರನ್ನು ಸ್ವಲ್ಪನೇ ಸೇರಿಸ್ಬೇಕಾಗತ್ತೆ, ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ನಾವು ಸೇರಿಸ್ಕೊಂಡು ರುಬ್ಕೊಂಡು. ಇವಾಗ ಮಸಾಲೆ ರೆಡಿಯಾಗಿದೆ ನೋಡಿ. ನಾನು ನೆನೆ ಹಾಕಿದ್ದು ನಿಂಬೆಹಣ್ಣು ಹೇಗಾಗಿದೆ ಅಂತ ಚೆನ್ನಾಗಿ ಉಪ್ಪಲ್ಲಿ ಬೆಂದಿದೆ. ಇವಾಗ ಅದನ್ನು ನಾನು ಒಂದು ಅಗಲ ಪಾತ್ರೆಗೆ ಹಾಕ್ಕೊಂಡು ರುಬ್ಬಿರೋ ಮಸಾಲೆನೂ ಕೂಡ ನಾನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ನೀಟಾಗಿ ಒಂದು ಈವನ್ ಆಗಿ ರುಬ್ಬಿದೆ ಅಂತ. ಮಿಕ್ಸಿ ಜಾರಲ್ಲಿ ಕೂಡ ಈವನ್ ಆಗಿ ರುಬ್ಕೊಳ್ಬೋದು. ಒರಳ್ಕಲ್ಲಲ್ಲಿ ರುಬ್ಬಿದ್ರೆ ಕೈಯೆಲ್ಲ ತುಂಬಾ ಉರಿ ಬರುತ್ತೆ. ಜಸ್ಟ್ ಇದನ್ನು ಕಲಸಿರೋದೇ ಈವ್ನಿಂಗ್ವರೆಗೂ ನಮ್ಮ ಅಮ್ಮನಿಗೆ ಕೈ ತುಂಬಾ ಉರಿತಾ ಇತ್ತು ಅಂತ ಹೇಳ್ತಿದ್ರು. ಇವಾಗ ಇದನ್ನು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಉಪ್ಪನ್ನು ನೀವೇನಾದರೂ ನಿಂಬೆಹಣ್ಣಿಗೆ ಜಾಸ್ತಿ ಹಾಕಿದ್ರೆ ರಸ ಕೂಡ ಜಾಸ್ತಿ ಬಂದುಬಿಡುತ್ತೆ. ಅದಕ್ಕೇನೆ ಉಪ್ಪನ್ನ ನೋಡಿಕೊಂಡು ಅಳತೆಗೆ ಕರೆಕ್ಟಾಗಿ ಹಾಕ್ಕೊಳ್ಬೇಕು. ನಾವು ಇದನ್ನು ಎಣ್ಣೆ ಏನೋ ಹಾಕ್ತೇನೆ ಮಾಡಿದ್ರೂ ಕೂಡ ಆಲ್ಮೋಸ್ಟ್ 6-7 ಮಂತ್ವರೆಗೂ ಪ್ರಿಸರ್ವ್ ಮಾಡ್ಬೋದು. ಈ ಥರ ಈಸಿ ಮೆಥಡಲ್ಲಿ ಒಂದು ಸತಿ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು, ಉಪ್ಪು ಸ್ವಲ್ಪ ಕಡಿಮೆ ಅಂತಲೇ ಅನ್ನಿಸ್ತು, ಆ ಕಾರಣಕ್ಕೆ ಇನ್ನೊಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡು ಕಲಸಿ ಒಂದು ಏರ್ಟೈಟ್ ಕಂಟೈನರ್ಗೆ ನಾವು ಇಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಗ್ಲಾಸ್ ಜಾಡಿ ಅಥವಾ ಮಣ್ಣಿನ ಜಾಡಿ, ಸೆರಾಮಿಕ್ ಜಾಡಿ ಏನಾದರೂ ಇದೆ ಅಂದರೆ ನೀವು ಅದಕ್ಕೆ ಹಾಕಿ ಪ್ರಿಸರ್ವ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಲಾಂಗ್ ಟೈಮ್ ಯೂಸ್ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಂಬಾರ್ಗೆ ಇಟ್ಬಿಟ್ಟು ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅನ್ನ ಆದಮೇಲೆ ಹಾಕ್ಕೊಂಡು ತಿನ್ನೋಳಿದೆ ತುಂಬಾ ಡಿಲಿಷಿಯಸ್ ಆಗಿತ್ತು. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ಇವಾಗ ಕುಕ್ಕರ್ ಕೂಡ 2 ವಿಷಲ್ ಆದಮೇಲೆ ನೋಡಿ ಹೆಸರು ಕಾಳು ಹೇಗೆ ಬೆಂದಿದೆ ಅಂತ. ತುಂಬಾ ಚೆನ್ನಾಗಿ, ಅಂದರೆ ಸೀಳ್ ಬಿಟ್ಟರೆ ಸಾಕಾಗುತ್ತೆ. ತರಕಾರಿ ಎಲ್ಲ 2 ವಿಷಲ್ಗೆ ತುಂಬಾ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ. ಇವಾಗ ಇದನ್ನು ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ನಾನಿಲ್ಲಿ ಒಂದು ಸಣ್ಣ ಉರಿಯಲ್ಲಿ ಇದನ್ನು ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಒಂದು 5 ನಿಮಿಷ ನಾನು ಸಾಂಬಾರು ಪುಡಿ ಹಾಕಿದ್ಮೇಲೆ ಮುಚ್ಚಳ ಮುಚ್ಚಿ ಹಾಗೇ ಕುದಿ ಬರೋಕ್ಕೆ ಅಂತ ಬಿಟ್ಟಿದ್ದೆ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ನಾನು ಒಂದು ಗೋಲಿ ಗಾತ್ರದ ಹುಣಸೆಹಣ್ಣನ್ನು ಒಂದು ಸೈಡಲ್ಲಿ ನೆನೆಯೋಕ್ಕೆ ಇಟ್ಕೊಂಡಿದ್ದೆ. ಅದು ನೆಂದಿತ್ತು. ಅದರ ರಸನ ಹಿಂಡಿ ಒಂದು 2-3 ಸ್ಪೂನಷ್ಟು, ಅಂದರೆ ಒಂದು 2-3 ಟೇಬಲ್ ಸ್ಪೂನಷ್ಟು ಹುಣಸೆ ರಸನ ಹಾಕಿ, ಹುಣಸೆ ರಸ ಹಾಕಿದ್ಮೇಲೆ ನೋಡಿ ಈ ಥರ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹುಳಿ ಹಾಕ್ತೀವಲ್ವ ಆ ಕಾರಣಕ್ಕೆ. ನಂತರ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಬೇಳೆ ಸಾರು ಮಾಡ್ತೀವಲ್ವ ಅದೇ ಥರ ನಾನು ಕಾಳು ಬೇಯಕ್ಕೆ ಹಾಕುವಾಗ ನಾನು ಅದಕ್ಕೆ ಉಪ್ಪನ್ನು ಹಾಕ್ಕೊಂಡಿರಲಿಲ್ಲ. ಈ ಹಂತದಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ನಾನು ಮುಚ್ಚಳ ಮುಚ್ಚೋಕ್ಕೆ ಮುಂಚೆನೇ ಒಂದು 2 ನಿಮಿಷ ಕುದೀತಾ ಇತ್ತು. ಉಪ್ಪಿನಕಾಯಿ ಎಲ್ಲ ಡಬ್ಬಕ್ಕೆ ಹಾಕಿ ಎತ್ತಿಡೋ ಅಷ್ಟರಲ್ಲಿ ಸಾಂಬಾರೆಲ್ಲ ಕುದ್ದಿ ಆಗಿತ್ತು. ನಂತರ ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ದೊಡ್ಡ ಪಾತ್ರೆಗಿಂತ ಈ ಥರ ಚಿಕ್ಕದಾಗಿ ಯಾವುದಾದ್ರೂ ಒಂದು ತಡ್ಕ ಪ್ಯಾನ್ಸಲ್ಲಿ ನಾವು ಹಾಕ್ಕೊಂಡ್ರೆ ತುಂಬಾ ಟೈಮು ಮತ್ತು ಗ್ಯಾಸ್ 2 ಸೇವ್ ಆಗುತ್ತೆ. ಆ ಕಾರಣಕ್ಕೆ ಈ ಥರ ಒಂದು ಚಿಕ್ಕ ಪ್ಯಾನನ್ನು ಯುಟಿಲೈಸ್ ಮಾಡ್ಕೊಳ್ಬೋದು. ಎಣ್ಣೆನ ಹಾಕ್ಕೊಂಡಿದ್ದೀನಿ. ಪ್ಯಾನ್ ಕಾದ್ಮೇಲೆ ನಾನು ಎಣ್ಣೆನ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ. ಯಾವುದೇ ಸಾಂಬಾರ್ಗಾದರೂ ಅಷ್ಟೇ ಒಗ್ಗರಣೆನೇ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಒಗ್ಗರಣೆ ಹಾಕದೇ ಇರೋ ಸಾಂಬಾರು ಸ್ವಲ್ಪ ಹಸಿ ಅಂತಲೇ ಫೀಲ್ ಆಗ್ತಾ ಇರುತ್ತೆ. ಒಗ್ಗರಣೆ ಹಾಕಿದ್ಮೇಲೆ ಸಾಂಬಾರು ಘಮನೇ ತುಂಬಾ ಚೆನ್ನಾಗಿ ಬರುತ್ತೆ. ಆ ಕಾರಣಕ್ಕೆ ಒಗ್ಗರಣೆ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಅಂದ್ಕೊಳ್ಳೋಣ ಸಾಂಬಾರಲ್ಲಿ. ಈ ಪುಲಾವ್, ಬಾತು, ಅಂದರೆ ರೈಸ್ ಬಾತ್ ಎಲ್ಲ ಮಾಡ್ತೀವಲ್ಲ ಅದರಲ್ಲಿ ಕೂಡ ಅಷ್ಟೇ ಮೇಯ್ನ್ ಒಗ್ಗರಣೆ ಕೊಟ್ಟರೆ, ಅಂದರೆ ಸ್ಟಾರ್ಟಿಂಗ್ ನಾವು ಒಗ್ಗರಣೆ ಕೊಡ್ತೀವಲ್ವ ಅದ್ರ ಮೇಲೆ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಎಣ್ಣೆ ಕೂಡ ಕಾದಿತ್ತು. ನಾನು ಈ ಹಂತದಲ್ಲಿ ಇದಕ್ಕೆ ಸಾಸಿವೆನ ಹಾಕ್ಕೊಳ್ತಿದ್ದೀನಿ. ನಮ್ಮ ಕಡೆ ನಾವು ದಪ್ಪ ಸಾಸಿವೆನ ಯೂಸ್ ಮಾಡ್ತೀವಿ. ಸಿಟಿಯಲ್ಲಿ ಆಲ್ಮೋಸ್ಟ್ ದಪ್ಪ ಸಾಸಿವೆನ ಅಷ್ಟೊಂದು ಯಾರು ಯೂಸ್ ಮಾಡಲ್ಲ. ಸಣ್ಣ ಸಾಸಿವೆ ಬರುತ್ತಲ್ವ ಅದನ್ನು ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ 2 ಈಕ್ವಲ್ ಆಗೇ ಇರುತ್ತೆ. ನನಗೇನು ಡಿಫ್ರೆನ್ಸ್ ಅಂತ ಅನಿಸಲ್ಲ. ನಾವು ಚಿಕ್ಕ ವಯಸ್ಸಿಂದ ಇರಬೇಕಾದ್ರೂ ಅಮ್ಮ ಇದನ್ನೇ ಯೂಸ್ ಮಾಡ್ತಾರೆ. ಆ್ಯಸ್ ಯೂಶ್ವಲ್ ನಾನು ಕೂಡ ಎಲ್ಲಿ ಯಾವ ಥರ ಸಾಸಿವೆ ಸಿಗುತ್ತೆ ಅದನ್ನೇ ಯುಟಿಲೈಸ್ ಮಾಡ್ಕೊಳ್ತೀನಿ.
ಇವಾಗ ಎಣ್ಣೆ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ನಾನು ಒಂದು ಅರ್ಧ ಗೆಂಡೆಯಷ್ಟು ಬೆಳ್ಳುಳ್ಳಿನ ಪೂರ್ತಿ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದೆರಡು ಒಣಮೆಣಸಿನ್ಕಾಯಿನ ಮುರಿದು ಇವಾಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತೀನಿ. ಒಗ್ಗರಣೆ ಘಮ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತೇ ಇರುತ್ತೆ, ತುಂಬ ಒಳ್ಳೆ ಘಮ ಬಂತು. ಆಲ್ಮೋಸ್ಟ್ ಮೀಡಿಯಮ್ ಉರಿಯಲ್ಲಿ ನಾನು ಒಗ್ಗರಣೆನ ಮಾಡ್ಕೊಳ್ತೀನಿ, ಸೀದೋಗಬಾರ್ದು ಅನ್ನೋ ಕಾರಣಕ್ಕೆ. ಇವಾಗ ಸಾಂಬಾರಿಗೆ ಹಾಕಿದ್ರೆ ಸಾಂಬಾರು ರೆಡಿ ಆಯ್ತು. ಇವಾಗ ಒಗ್ಗರಣೆ ಹಾಕಿ ಸಾಂಬಾರೆಲ್ಲ ರೆಡಿ ಮಾಡಿಕೊಂಡು ನಾನು ಅನ್ನಕ್ಕೂ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಸ್ವಲ್ಪನೇ ಅನ್ನ ಬೇಕಾಗಿತ್ತು, ಒಂದಿಬ್ಬರಿಗಾಗುವಷ್ಟು. ಅದಕ್ಕೆ ನಾನು ಕುಕ್ಕರಲ್ಲೇ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಸೆಕೆಯಲ್ಲೇ ಅನ್ನನ ಪಾತ್ರೆಯಲ್ಲಿಟ್ಟು ಅದನ್ನೇ ಹಾಕಿ ನೀರು ಕಾದು ಮಾಡೋಷ್ಟರಲ್ಲಿ ತುಂಬಾ ಟೈಮ್ ಆಗೋಗ್ಬಿಡುತ್ತೆ. ಪಾಪು ಕೂಡ ಆವಾಗವಾಗ ಅಂದರೆ ಅಡುಗೆ ಮಾಡಬೇಕಾದ್ರೇ ಅಂದರೆ 2 ಅವರ್ಸ್ಗೊಂದ್ಸತಿ ಅಥವಾ ಅದಕ್ಕೂ ಕ್ವಿಕ್ಕಾಗಿಯೇ ಹಾಲು ಕುಡಿಸ್ಬೇಕಾಗುತ್ತಲ್ವ, ಅದಕ್ಕೆ ನಾನು ಕುಕ್ಕರಲ್ಲೇ ಅನ್ನ ಮಾಡ್ಕೊಳ್ಳೋಣ ಅಂತ 1 ಗ್ಲಾಸಷ್ಟು ಅಕ್ಕಿನ ನಾನಿಲ್ಲಿ ಒಂದು 10 ನಿಮಿಷ ತೊಳೆದು ಅದನ್ನು ನೀರಲ್ಲಿ ನೆನೆಸಿ ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. 1 ಅಳತೆ ಅಕ್ಕಿಗೆ 2 ಅಳತೆ ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ವಿಷಲ್ ಮಾಡಿಕೊಂಡ್ರೆ ಅನ್ನ ಕೂಡ ರೆಡಿ ಆಯಿತು. ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಆಲ್ಮೋಸ್ಟ್ 3:30 ಆಗೋಗ್ಬಿಡ್ತು. ತುಂಬ ದಿನ ಆದಮೇಲೆ ಮನೆಯವರೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ತುಂಬಾ ಹ್ಯಾಪಿ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ತುಂಬ ಕ್ವಿಕ್ಕಾಗಿ ಕೂಡ ಟೈಮ್ ಎಷ್ಟು ಬೇಗ ಆಗೋಗ್ತಿದೆ ಅಂತ ಗೊತ್ತೇ ಆಗಲಿಲ್ಲ. ಬಿಸಿ ಅನ್ನದ ಜೊತೆ ಹೆಸರು ಕಾಳು ಸಾಂಬಾರು ತಿಕ್ನೆಸ್ ಬರಲ್ಲ, ಕಾಳು ಸ್ವಲ್ಪ ಜಾಸ್ತಿ ಬೆಂದ್ರೇ ತಿಕ್ನೆಸ್ ಬರೋದು. ತಿಕ್ನೆಸ್ಗೋಸ್ಕರ ನಾವು ನಾರ್ಮಲ್ ಸಾಂಬಾರು ಮಸಾಲೆ ಹಾಕ್ತೀವಲ್ವ, ಅದನ್ನು ಇದಕ್ಕೆ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರು ಜೊತೆ ಉಪ್ಪಿನಕಾಯಿ ಒಳ್ಳೆ ಟೇಸ್ಟ್ ಇತ್ತು. ಉಪ್ಪಿನಕಾಯಿ ಹಾಕ್ಕೊಳ್ಳೋಕ್ಕೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಅದ್ರ ಘಮಕ್ಕೆ ಬಾಯಲ್ಲೆಲ್ಲ ಫುಲ್ಲು ನೀರು ತುಂಬ್ಕೊಂಡು ಬಿಡ್ತು, ಅಷ್ಟೊಂದು ಚೆನ್ನಾಗಿತ್ತು. ಉಪ್ಪಿನಕಾಯಿನೇ ಅಷ್ಟಲ್ವ, ಎಷ್ಟೋ ದಿನ ಇಟ್ಟರು ಕೂಡ ಅದ್ರ ಘಮ ಹಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಹೊರಗಡೆ ಎಲ್ಲ ಎಣ್ಣೆ ಹಾಕಿ ಮಾಡ್ತಾರೆ, ಅದಕ್ಕಿಂತ ಹೋಮ್ ಮೇಡ್ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ. ಊಟ ಎಲ್ಲ ಮುಗಿಸ್ಕೊಂಡಾದಮೇಲೆ ಪಾಪು ಸ್ವಲ್ಪ ಅಳ್ತಾ ಇದ್ಲು, ಅಂದರೆ ನನ್ನ ಮಗಳು ಅಳ್ತಾ ಇದ್ಲು. ನನ್ನ ಮಗುನ ನೋಡ್ಕೊಳ್ತಾ ಇದ್ದೆ. ಅಮ್ಮ ನಾನೇ ರುಬ್ಬಿಡ್ತೀನಿ ಬಿಡು ಅಂತ ಹೇಳಿ ಆಲ್ಮೋಸ್ಟ್ ಒಂದು 5 o'clock ಹಂಗೆ 4:30 ಹಂಗೆ ಅಮ್ಮನೇ ರುಬ್ಬಕ್ಕೆ ಹಾಕ್ತಾಯಿದ್ರು. ನಾನು ಜಸ್ಟ್ ಅದು ಪೋರ್ಟರ್ ಗ್ರೈಂಡರ್ನ ಸೆಟ್ ಮಾಡಿ ಕೊಟ್ಟೆ. ನಾವು ಯಾವಾಗಲೂ ಮೊದಲು ಉದ್ದಿನಬೇಳೆನ ರುಬ್ಕೊಳ್ತೀವಿ. ಯಾಕಂತಂದರೆ ಹಳ್ಳಿ ಕಡೆ ಕರೆಂಟ್ ಜಾಸ್ತಿ ಹೊತ್ತಿರಲ್ಲ. ನಾವು ಒರಳುಕಲ್ಲಲ್ಲಿ ರುಬ್ಬೋದಂದರೆ ಅಕ್ಕಿ ಆದರೆ ಈಸಿಯಾಗಿ ರುಬ್ಕೊಳ್ಬೋದು, ಸ್ವಲ್ಪ ತರಿಯಾಗಿದ್ದರೂ ನಡೆಯುತ್ತೆ. ಉದ್ದಿನಬೇಳೆ ಒಂದು ಬರಬೇಕಲ್ವ, ಅಂದರೆ ಅದು ತುಂಬ ಚೆನ್ನಾಗಿ ಒದಗಿ ಬರಬೇಕಲ್ವ, ಹಿಟ್ಟು ತುಂಬ ಟೈಮ್ ಹಿಡಿಯುತ್ತೆ. ಆ ಕಾರಣಕ್ಕೆ ಮೊದಲು ಉದ್ದಿನಬೇಳೆನ ರುಬ್ಬಕ್ಕೆ ಹಾಕಿಬಿಟ್ಟು ಅಷ್ಟರಲ್ಲಿ ನನ್ನ ತಮ್ಮ ಬಂದ. ಮನೇಲಿ ಸ್ವಲ್ಪ ಕಡ್ಡಿ ಖಾರ ಇತ್ತು. ನಾವು ಚಿಕ್ಕವರಿರ್ಬೇಕಾದ್ರೆ ಈ ಥರ ಖಾರ ತಿನ್ನೋಕ್ಕೆ ತುಂಬಾ ಇಷ್ಟ ಆಗ್ತಿತ್ತು. ದಪ್ಪದಾಗಿರ್ತಿತ್ತು. ಇದನ್ನು ಒಂದೊಂದು ತಿನ್ನೋದನ್ನೇ ನೆಕ್ಕಿ ತುಂಬಾ ಟೈಮ್ ಮಾಡ್ತಿದ್ವಿ. ಅದು ಕೂಡ ಇತ್ತು. ನನ್ನ ತಮ್ಮ ಬಂದಿದ್ದಲ್ವ, ಅವನ ಜೊತೆ ಮಾತಾಡಿಕೊಂಡು ನಿಧಾನಕ್ಕೆ ಅದನ್ನು ಕೂಡ ತಿಂದಿದ್ದಾಯಿತು. ಮಾತಾಡಿಕೊಂಡು ಟೀ ಜೊತೆ ಅದು ಖಾರ ಎಲ್ಲ ಕಡ್ಡಿ ಖಾರ ಎಲ್ಲ ತಿನ್ನೋ ಅಷ್ಟರಲ್ಲಿ ಉದ್ದಿನಬೇಳೆ ಕೂಡ ಚೆನ್ನಾಗಿ ಸೌದಿತ್ತು. ಅದಕ್ಕೆ ಸ್ವಲ್ಪನೇ ಹೆಚ್ಚೇನು ನೀರೇನು ಹಾಕೋಕ್ಕೆ ಹೋಗಲ್ಲ. ನಾನು ಅದಕ್ಕೇನು ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳಿಲ್ಲ, ಅಂದರೆ ಪೂರ್ತಿ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಜಸ್ಟ್ ಅದನ್ನು ಅಮ್ಮ ನೀಟಾಗಿ ಅದನ್ನು ಕಲ್ಲಿಂದ ಎತ್ತಿ ಒಂದು ಬಕೆಟ್ಗೆ ಹಾಕ್ಕೊಳ್ತಿದ್ರು, ಆವಾಗ ನಾನು ವಿಡಿಯೋ ಮಾಡಿಕೊಂಡೆ. ಇವಾಗ ಮೆಂತ್ಯ ಮತ್ತು ಉದ್ದಿನಬೇಳೆ ಒಟ್ಟಿಗೆ ರುಬ್ಕೊಂಡಾದಮೇಲೆ ಅರ್ಧದಷ್ಟು, ಅಂದರೆ 2 ಗ್ಲಾಸ್ ಅಕ್ಕಿ ಹಾಕಿದ್ವಿ ಅಲ್ವಾ, ಅದು ತುಂಬ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ 1 ಗ್ಲಾಸ್ ಅಕ್ಕಿನ ಮೊದಲಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ರುಬ್ಬಕ್ಕೆ ಬಿಡ್ತಿದ್ದಾರೆ. ಅದು ಕೂಡ ಕ್ವಿಕ್ಕಾಗಿನೇ ರುಬ್ಬಿ ಆಗೋಯ್ತು. ಎಷ್ಟು ಬೇಗ ಆಗೋಗ್ಬಿಡುತ್ತೆ ಪೋರ್ಟರ್ ಗ್ರೈಂಡಲ್ಲಿ. ಮಿಕ್ಸಿಯಲ್ಲಿ ಇಷ್ಟೊಂದೆಲ್ಲ ಚೆನ್ನಾಗಿ ರುಬ್ಬಕ್ಕಾಗಲ್ಲ. ಗ್ರೈಂಡ್ರೇನೇ ಅಥವಾ ಮಿಕ್ಸಿನೇ ಆಗಿರುತ್ತೆ. ಅದು ಯಾವುದ್ರಲ್ಲಿ ಏನು ರುಬ್ಬಬೇಕೋ ಅದನ್ನೇ ರುಬ್ಬಬೇಕು. ಇವಾಗ ಪೂರ್ತಿ ಹಿಟ್ಟನ್ನು ಎತ್ಕೊಂಡು ನೋಡಿ, ಬಕೆಟಲ್ಲಿ ಆಲ್ಮೋಸ್ಟ್ ಕಾಲು ಭಾಗಕ್ಕಿಂತ ಸ್ವಲ್ಪ ಅಷ್ಟೇ ಜಾಸ್ತಿ ಇದೆ ಹಿಟ್ಟು. ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಇಡ್ಲಿ ಬರುತ್ತೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಹಿಟ್ಟು ಮಾತ್ರ ಒಳ್ಳೆ ಘಮ ಬರ್ತಾಯಿತ್ತು. ಅಂದರೆ ನಾವು ಫ್ರೆಶ್ಶಾಗಿ ಸಿಪ್ಪೆ ಉದ್ದಿನಬೇಳೆ ತೊಳೆದು ಇದನ್ನು ಹಿಟ್ಟು ಮಾಡೋದಲ್ವ, ಅದಕ್ಕೆ ತುಂಬಾ ಚೆನ್ನಾಗಿತ್ತು. ಅಮ್ಮ ಇದನ್ನು ಉಪ್ಪು ಹಾಕಿ ಕಲಿಸ್ತಾಯಿದ್ರು. ನನ್ನ ಕೈ ಇದಕ್ಕೆ ಸೋಗ್ಸಲ್ಲ. ಯಾವುದೇ ಹಿಟ್ಟನ್ನು ರುಬ್ಬಬೇಕಾದ್ರೆ ಅಥವಾ ಮಸಾಲೆ ರುಬ್ಬಬೇಕಾದ್ರೆ ನನ್ನ ಕೈಯಲ್ಲಿ ಬೇಗನೆ ಹುಳಿ ಬಂದುಬಿಡುತ್ತೆ. ಕೆಲವ್ರ ಕೈ ಗುಣ ಆ ಥರ ಇರುತ್ತೆ. ಆ ಕಾರಣಕ್ಕೆ ಅಮ್ಮ ಇದನ್ನು ರುಬ್ಬಿ ಎಲ್ಲ ಆದಮೇಲೆ ನೋಡಿ ಈ ಹದಕ್ಕೆ ಹಿಟ್ಟನ್ನು ರುಬ್ಬಿ ಇಟ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಇಡ್ತಾ ಇದ್ದಾರೆ. ಇದನ್ನು ನಾವು ನಾಳೆವರೆಗೂ ಓಪನ್ ಮಾಡಲ್ಲ. ಇದೆಲ್ಲ ಆದಮೇಲೆ ಈವ್ನಿಂಗಲ್ಲಿ ಮಧ್ಯಾಹ್ನ ಹೆಸರುಕಾಳು ಸಾಂಬಾರಲ್ವ, ಶೀತ ಆಗುತ್ತೆ ಅಂತ ನಾನು ಜಾಸ್ತಿ ತಿನ್ನೋಕ್ಕೋಗಿಲ್ಲ. ಸ್ವಲ್ಪ ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೊರಟೆ. ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋದಕ್ಕೆ ನಾನು ಬಿಫೋರ್ ನಿಮಗೆ ಮೆಂತ್ಯ ಮುದ್ದೆಗೆ ಏನೇನು ಹಿಟ್ಟು ಮೆಂತ್ಯ ಮುದ್ದೆಗೆ ಹಾಕ್ತೀವಲ್ವ ಹಿಟ್ಟು,
ಅದು ಹೇಗೆ ಪ್ರಿಪೇರ್ ಮಾಡೋದು ಅಂತ ಬಿಫೋರ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ಬಿಫೋರ್ ವ್ಲಾಗ್ಗಳಲ್ಲಿ ನೀವು ಒಂದು ಸತಿ ಚೆಕ್ ಮಾಡ್ಕೊಳ್ಬೋದು. ಇವಾಗ ಒಂದು ಗ್ಲಾಸಷ್ಟು ನೀರನ್ನು ಕಾಯಿಸಿ ಅದಕ್ಕೆ ನಾನು ಮೆಂತ್ಯ ಹಿಟ್ಟನ್ನು ಹಾಕಿ ಈ ಥರ ಮುದ್ದೆ ಕೋಲಲ್ಲಿ ತಿರುವ್ಕೊಂಡು ಮುಚ್ಚಳ ಮುಚ್ಚಿ, ಅಂದರೆ ತಣ್ಣೀರಲ್ಲಿ ಎಲ್ಲನೂ ಈ ಥರ ಸೆಟ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 5ರಿಂದ 10 ನಿಮಿಷ ಅದನ್ನು ಹಾಗೆ ಬೇಯಕ್ಕೆ ಬಿಡ್ತೀನಿ. ನೀರಿಗೆ ನಾವು ಸ್ವಲ್ಪ ಬೆಲ್ಲ ಅಥವಾ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಉಪ್ಪು ಹಾಕ್ಕೊಂಡ್ರೆ ನಾವು ಇದನ್ನು ನಾರ್ಮಲ್ ಹೆಸರು ಕಾಳು ಸಾಂಬಾರು ಜೊತೆ ಇದನ್ನು ಅದ್ಕೊಂಡು ಮುದ್ದೆ ಥರನೇ ತಿನ್ಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಅದೇನೋ ಅಷ್ಟೊಂದು ಕಹಿ ಬರಲ್ಲ, ಅಷ್ಟೊಂದು ಟೇಸ್ಟಿಯಾಗಿ ಇರುತ್ತೆ. ಇವಾಗ ಇದು ನೀಟಾಗಿ ಬೆಂದಿತ್ತು. ನಾನಿವಾಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಒಮ್ಮೆ ಮಾಡಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ನಾವು 6 ಮಂತ್ವರೆಗೂ ಕೂಡ ಯೂಸ್ ಮಾಡ್ಬೋದು, ಹಿಟ್ಟೇನು ಕೆಡಲ್ಲ. ಇವಾಗ ಇದು ನೀಟಾಗಿ ಬೆಂದಿದೆ ನೋಡಿ. ಇದನ್ನು ತಗೊಂಡು ನಾನು ಅನ್ನದ್ದು ಸೌಟ್ ಇರುತ್ತಲ್ವ ಅದರಲ್ಲೇ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಮತ್ತು ಡಿಲಿಷಿಯಸ್ ಆಗಿರುತ್ತೆ. ಬಾಣಂತಿಯರಿಗೂ ಕೂಡ ತಿನ್ಬೋದು. ಸೊಂಟ ಮತ್ತು ಹೆಲ್ತ್ಗೆ ತುಂಬಾ ಒಳ್ಳೆಯದಿದು. ಆದರೆ ಇದಕ್ಕೆ ನಾವು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ತುಪ್ಪ ಹಾಕ್ಕೊಂಡು ತಿನ್ನಬೇಕಾಗುತ್ತೆ. ಅಥವಾ ಇದಕ್ಕೆ ಉಪ್ಪು ಹಾಕ್ಕೊಂಡು ಮಾಡಿಕೊಂಡ್ರೆ ನಾವು ಸಾಂಬಾರಿಗೆ ಮುದ್ದೆ ಥರ ಅದ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿ ಇದನ್ನು ಈ ಥರ ಮುದ್ದೆಗೆ ಒಂದು ತೂತು ಮಾಡಿ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಷ್ಟೇ. ಮನೆಯಲ್ಲೇ ಮಾಡಿರೋವಂಥ ತುಪ್ಪ ಹಾಕ್ಕೊಂಡ್ರೆ ಆದಷ್ಟು ಒಳ್ಳೆಯದು. ಹೆಲ್ತಿ ಫುಡ್ಸ್ ಅಲ್ವಾ, ಮನೆಯಲ್ಲೇ ಮಾಡಿರೋವಂಥ ಹೆಲ್ತಿ ಫುಡ್ಸ್ನ ಹಾಕ್ಕೊಳ್ಬೋದು. ನಾನು ಇದಕ್ಕೆ 1 ಸ್ಪೂನಷ್ಟು ಹಸುವಿನ ತುಪ್ಪನ, ಮನೆಯಲ್ಲೇ ಮಾಡಿರೋ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ದೆ. ನಾನು ಅದನ್ನು ತಿಂದಿದ್ದಾಯಿತು. ಆಮೇಲೆ ಮನೆಗೆ ಗೆಸ್ಟ್ ಯಾರೋ ಬಂದರು ಈವ್ನಿಂಗ್ ಅಷ್ಟರಲ್ಲಿ. ಆವಾಗ ಅಮ್ಮ ಅವ್ರಿಗೋಸ್ಕರ ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ರು. ನಾನು ಹೊರಗಡೆ ಅವ್ರ ಜೊತೆ ಮಾತಾಡ್ತಾ ಕೂತಿದ್ದೆ. ನನಗೆ ಗೊತ್ತಾಗಿಲ್ಲ ಬಾಳೆಕಾಯಿ ಬಜ್ಜಿ ಮಾಡ್ತಿದ್ದಾರೆ ಅಂತ. ನಂತರ ನಾನು ಬಾಳೆಕಾಯಿ ಬಜ್ಜಿ ತಿನ್ನೋಂಗಿಲ್ಲ, ಅಂದರೆ ಮಗುಗೆ ಫೀಡ್ ಮಾಡ್ತಾ ಇರೋ ಕಾರಣದಿಂದ ಬಾಳೆಕಾಯಿ ಬಜ್ಜಿ ತಿನ್ನಬಾರ್ದು, ಅದು ಮಗುಗೆ ಅನ್ಹೆಲ್ತಿ, ಅಂದರೆ ಹೊಟ್ಟೆ ಎಲ್ಲ ಮಂದ ಆಗಿಬಿಡುತ್ತೆ. ಆ ಕಾರಣಕ್ಕೆ ಇನ್ನೊಂದು ರೌಂಡು ಅದನ್ನೇ ಬಾಳೆಕಾಯಿ ಬಜ್ಜಿನೇ ಅವ್ರು ಬೇಯಿಸ್ಕೊಳ್ತಾಯಿದ್ರು. ನನಗೇನು ಅಷ್ಟೊಂದು ಇಷ್ಟ ಕೂಡ ಆಗಲ್ಲ, ಬಟ್ ರೆಗ್ಯುಲರಾಗಿ ನಮ್ಮಮ್ಮಂಗೆ ಫೇವ್ರೇಟ್ ಇದೆ. ಅದಕ್ಕೆ ಅವ್ರು ಆಲ್ಮೋಸ್ಟ್ ಬಾಳೆಕಾಯಿನೇ ಯಾವಾಗಲೂ ಸೇವ್ ಮಾಡಿಕೊಂಡು ಅದನ್ನೇ ಮಾಡ್ತಾರೆ. ನನಗೋಸ್ಕರ ನಾನು ಈರುಳ್ಳಿನ ರೌಂಡಾಗಿ ತಿನ್ನಾಗಿ ಮಾಡಿಕೊಟ್ಟೆ. ಉಳಿದಿರೋ ಬಜ್ಜಿ ಹಿಟ್ಟಲ್ಲಿ ನನಗೂ ಕೂಡ ಒಂದು 4 ಬಜ್ಜಿ ಹಾಕ್ಕೊಟ್ರು. ನಾನೇನು ಆಯಿಲ್ ಕಂಟೆಂಟ್ ಅಷ್ಟೊಂದು ತಿನ್ನಲ್ಲ, ಆದರೆ ಅಕೇಶನಲ್ಲಿ ಈ ಥರ ಎಲ್ಲರೂ ತಿನ್ನಬೇಕಾದ್ರೆ ನನಗೂ ತಿನ್ನಬೇಕಂತ ಅನಿಸುತ್ತಲ್ವ, ಆ ಕಾರಣಕ್ಕೆ ನಾನು ಕೂಡ ಸ್ವಲ್ಪ ಈ ಥರ ಮಾಡಿಕೊಂಡು ತಿನ್ನೋದಷ್ಟೇ. ನೋಡಿ ಬಜ್ಜಿ ಕೂಡ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು. ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಕೂಡ ಬೇಯಿಸ್ಕೊಂಡು ತಿಂದಿದ್ದಾಯಿತು. ಟೀ ಟೈಮಲ್ಲಿ ಆಲ್ಮೋಸ್ಟ್ ನಾನು 4 o'clock ಹಂಗೆ ಕಡ್ಡಿ ಖಾರ ಜೊತೆ ಕೂಡ ತಿಂದಿದ್ದೆ. ಆದರೂ ಇರಲಿ ಅಂತ ಇದ್ರ ಜೊತೆ ಕೂಡ ಒಂದು ಸತಿ ತಿಂದೆ, ಅಂದರೆ ಈರುಳ್ಳಿ ಬಜ್ಜಿ ಜೊತೆ ನಾನು ಕೂಡ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದೆ. ಹಾಗೆ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಈ ರೆಸಿಪೀಸ್ನ ನೀವು ಕೂಡ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವ್ಲಾಗನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.